ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಡಿಫ್ರೆಂಟಾಗಿ ಬಾಟ್ಲ್ ಗಾರ್ಡ್ ಸೋರೆಕಾಯಿ ನೋಡಿ, ಸೋರೆಕಾಯಲ್ಲಿ ಕಡಲೆ ಬೀಜ ಹಾಕ್ಬಿಟ್ಟು ಗಟ್ಟಿಯಾಗಿ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಟ್ಸ್ ವೆರಿ ಸಿಂಪಲ್, ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಹಸಿ ಅಲಸಂದೆ ಕಾಳು ಇಲ್ಲ ಅವರೆಕಾಳು ಇಲ್ಲ ಇದ್ಕಿರೋದು ಏನಾದರೂ ಹಾಕ್ಕೋಬೋದು. ರುಬ್ಬೋದಕ್ಕೆ ನೋಡಿ ಕೊಬ್ಬರಿ ಸ್ವಲ್ಪ ಹಾಕ್ಕೋಬೇಕು, ಸ್ವಲ್ಪ ಹಸಿದಾಗಲಿ ಒಣಗಿರೋದಾಗಲಿ. ಒಂದೆರಡೆರಡು ಲವಂಗ, ಚಕ್ಕೆ, ಧನಿಯಾ ಪುಡಿ, ಕೊತ್ತಂಬರಿ, ಶುಂಠಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಒಂದು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ರೆಡ್ ಚಿಲ್ಲಿ ಹಾಕಿ ರುಬ್ಕೊಂಡ್ಬಿಟ್ಟು ಅದು ಮೊದಲೇ ಒಗ್ಗರಣೆಗೆ ಹಾಕ್ಕೋಬಾರ್ದು. ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕಲಸಿಡಬೇಕು. ಉಪ್ಪನ್ನು ಸೇರಿಸ್ಬೇಕು. ನೀರು ಜಾಸ್ತಿ ಹಾಕ್ಬಾರ್ದು, ಸೋರೆಕಾಯೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ಎಲ್ಲ ಹಾಕ್ಬಿಟ್ಟು ನೀರು ಕಮ್ಮಿ ಹಾಕಿ ಎಲ್ಲ ಕಲಸಿಟ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬೇಕು. ಒಂದೆರಡು ವಿಸಿಲ್ ಕೂಗಿಸ್ಕೊಂಡ್ಬಿಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನೀರಂತೂ ಜಾಸ್ತಿ ಹಾಕ್ಲೇಬೇಡಿ, ಇದು ಗಟ್ಟಿಯಾಗಿದ್ರೇ ತಿನ್ನೋದಕ್ಕೆ ಸ್ವಲ್ಪ ಟೇಸ್ಟಿಯಾಗಿರೋದು. ಆ ಥರ ಎಲ್ಲ ಹಾಕ್ಬಿಟ್ಟು ಕೂಗಿಸ್ಬಿಡಿ. ಸೋರೆಕಾಯಲ್ಲಿ ವಿಧ ವಿಧ ಬೇಳೆ ಸಾರು ಮಾಡ್ತಾರೆ, ಇನ್ನು ಪಲ್ಯಗಳು ಎಲ್ಲ ಮಾಡ್ತಾರೆ. ಈ ಥರ ಒಮ್ಮೆ ಟ್ರೈ ಮಾಡಿ. ಜೊತೆಗೆ ಹಸಿ ಕಾಳು ಹಾಕಿ ಕಡಲೆ ಬೀಜ ಹಾಕಿ ಮಾಡೋದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, 2 ವಿಜಿಲ್ ಕೂಗಿಸ್ಬಿಟ್ಟಿದ್ದೀವಿ. ಈಗ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಒಂದು ಈರುಳ್ಳಿಯೆಲ್ಲ 4 ಭಾಗ ಮಾಡಿ, ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ. ನನಗೆ ಕ್ಯಾಪ್ಸಿಕಮ್ ಇತ್ತು, ಅದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕುದಿಸ್ಕೊಳ್ಳಿ. ಇಲ್ಲ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ಕುದಿಸ್ಕೊಳ್ಳಿ. ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ. ಆದರೆ ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ, ಸೋರೆಕಾಯಲ್ಲಿ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಸಾಲೆ ಎಲ್ಲ ಥರ ಮಸಾಲೆನೂ ಮಾಡ್ತೀವಿ. ಇದೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.